ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗ ನಿಮ್ಗೆ ಹಸಿ ಎಣ್ಣಿದು ಮಂಡಕ್ಕಿ ಹಚ್ಚೋ ತೋರಿಸ್ಲಿಕ್ಕತ್ತೀನಿ. ಅಂದ್ರೆ ಏನದ ದಿಢೀರ್ ಅಂತ ನೀವು ಮಾಡ್ಕೋಬಹುದು. ಇದನ್ನ ಈಗ ಚಹಾ ಜೊತೆಗೆ ಏನಾದ್ರು ನಮ್ಗೆ ತಿನ್ಬೇಕು ಅನಿಸಿದಾಗ, ಸ್ವಲ್ಪ ಹಸಿವಿದ್ದಾಗ, ಅಂದ್ರೆ ಸಾಯಂಕಾಲ ಏನದ ಹಸಿವಿದ್ದಾಗ ದಿಢೀರ್ ಅಂತ ಈ ಮಂಡಕ್ಕಿ ಮಾಡ್ಕೋಬಹುದು. ಅಂದ್ರೆ ಗ್ಯಾಸ್ ಹೊತ್ತಿಸ್ಲಾರ್ದಂಗ ಇಲ್ಲೆಲ್ಲ ಸಾಮಾನು ಹಾಕೊಂಡು ಕಲ್ಸ್ಕೊಂಡು ಒಂದ್ 5 ನಿಮಿಷದೊಳಗೆ ನಿಮ್ಗೆ ಈ ಮಂಡಕ್ಕಿ ತಯಾರಾಗ್ತದೆ. ಇದನ್ನ ಹೆಂಗ್ ಮಾಡಿದೆ ಎಂಬುದನ್ನ ನೋಡೋಣ. ಈಗ ಇಲ್ಲೇನದ ಒಂದು ಬುಟ್ಟಿನ ಮಂಡಕ್ಕಿ ತಗೊಂಡಿ ನಾನು. ಇವನ್ನೆಲ್ಲ ಮೊದಲು ಸ್ವಚ್ಛ ಮಾಡಿ ಇಟ್ಕೋಬೇಕಾಗ್ತದ. ಮಂಡಕ್ಕಿನ ಅಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿನಿ. ಈ ಬುಟ್ಟಿಗೆ ಏನದ ಈಗ ಮೊದಲಿಗೆ ನಾನು ಹುರಿದದ್ದು ಶೇಂಗಾ ಪುಡಿ ಹಾಕೊಳ್ತಿದ್ದೀನಿ. ಅಂದ್ರೆ 2 ಚಮಚೆ ಅದ. ಇದು ನಾವು ಮಂಡಕ್ಕಿ ಎಷ್ಟು ತಗೊಂಡಿರ್ತೀವಿ ಅದ್ರ ಪ್ರಮಾಣ ಮೇಲೆ ಎಲ್ಲ ಸಾಮಾನು ಹಾಕೋಬೇಕಾಗ್ತದ. ನಾ ಇಲ್ಲೇ 2 ಚಮಚೆ ಹುರಿದದ್ದು ಶೇಂಗಾ ಪುಡಿ ತಗೊಂಡಿನಿ. 2 ಚಮಚದಷ್ಟು ಗುರಳ್ ಪುಡಿ ತಗೊಂಡಿನಿ. ಇಲ್ಲಿ ಒಂದು ದೊಡ್ಡ ಚಮಚ ಏನದ ನಾನು ಮಸಾಲೆ ಪುಡಿ ತಗೊಂಡಿ. ನಾವೇನದು ಹುಳಿಗೆ ಅದಕ್ಕೆ ಹಾಕ್ತಿವಲ್ಲ ಅದ ಮಸಾಲೆ ಪುಡಿನ ಇಲ್ಲಿ ತಗೊಂಡಿನಿ. ಈಗ ಇದನ್ನ ಹಾಕೊಂಡು ಇದಕ್ಕೆ 2 ರಿಂದ 3 ಚಮಚದಷ್ಟು ಮೆಂತೆ ಹಿಟ್ಟು ತಗೊಂಡಿನಿ. ಈ ಮೆಂತೆ ಹಿಟ್ಟು ಏನದ ಇದಕ್ಕೆ ಹಾಕೋಣ. ಒಂದ್ ಸಣ್ಣ ತುಂಡು ಬೆಲ್ಲನ ಜಜ್ಜಿ ಇಟ್ಕೊಂಡಿನಿ. ಮೆತ್ತಗಿರ್ಬೇಕಿದು. ಟೇಸ್ಟ್ಗೆ ಹಾಕೊಳಕತ್ತೀನಿ ನಾನು ಇದಕ್ಕೆ. ಇದೇನದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಮೊದ್ಲಿಗೆ ಏನದ ಇದನ್ನೆಲ್ಲ ಏನದ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಏನದ ಮಿಕ್ಸ್ ಹಾಕಿ ನೋಡ್ರಿ. ಇದು ಇಲ್ಲೇನದ ನಾನು ಹಸಿ ಎಣ್ಣೆ ತಗೊಂಡಿನಿ. ಇದು ಶೇಂಗಾ ಎಣ್ಣೆದ. ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕೋಬಹುದು. ಇದನ್ನ ಹಾಕೊಂಡ್ರೆ ರುಚಿ ಹೆಚ್ಚಾಗ್ತದ. ಈಗ ಇದಕ್ಕೇನದ ಎಣ್ಣೆ ಹಾಕೋಣ. ಮತ್ತೊಮ್ಮೆ ಏನದ ಕೈ ಆಡ್ಸ್ಕೊಂಡಿದೀನಿ. ಚೂರು ಎಣ್ಣೆ ಜಾಸ್ತಿ ಇದ್ರೆ ಮಂಡಕ್ಕಿ ರುಚಿ ಆಗ್ತಾವ. ಇದೆಲ್ಲ ಏನದ ಚಲೋತ್ನಿಗೆ ಮಿಕ್ಸ್ ಆಗ್ಯದ. ಇದಕ್ಕೇನದ ಈಗ ನಾನು ಈ ಮಂಡಕ್ಕಿ ಏನ್ ತಗೊಂಡಿರ್ತೀವಲ್ಲ ಇವನ್ನ ಹಾಕೊಂಡಿ ಕಲಿಸ್ಕೋತ ಹೋಗ್ಬೇಕು. ಹಾಕೊಂಡು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ ಇವು. ದೊಡ್ಡವ್ರಿಗಾತು ಸಣ್ಣವ್ರಿಗಾತು ಎಲ್ಲರಿಗೂ ಇಷ್ಟ ಆಗ್ತಾವ. ಮತ್ತೆ ಇದು ಗ್ಯಾಸ್ ಹೊತ್ತಿಸೋದು ಏನು ಬೇಡ. ಇವು ಇದ್ದದ್ ಮನ್ಯಾಗ ಸಾಮಾನು ಪುಡಿಗಳಂತೂ ಎಲ್ಲ ಇದ್ದೇ ಇರ್ತಾವ. ಮನೆಯೊಳಗ ಹಾಕೊಂಡು ಒಂದ್ 10 ನಿಮಿಷದೊಳಗೆ ನಿಮ್ಗೆ ಇವು ಮಂಡಕ್ಕಿ ರೆಡಿ ಆಗ್ತಾವ. ಇವನ್ನೇನದ ಎಲ್ಲಾನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದ್ ಸ್ವಲ್ಪ ನಾ ಏನದ ಎಣ್ಣೆ ಹಾಕೊಳಕತ್ತೀನಿ. ಅಷ್ಟು ಏನದ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ರಿ ಮಂಡಕ್ಕಿ ರೆಡಿ ಅದು. 10 ನಿಮಿಷದೊಳಗೆ ನಿಮ್ಗೆ ಮಂಡಕ್ಕಿ ರೆಡಿ ಆಗಿಬಿಡ್ತಾವ. ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವ. ನೀವು ಒಮ್ಮೆ ಮಾಡ್ಕೊಂಡು ನೋಡ್ರಿ. ಹಗಲೆಲ್ಲ ಹಿಂಗೆ ಮಾಡ್ಕೋತೀರಿ, ಭಾಳ ಟೇಸ್ಟ್ ಆಗ್ತಾವ. ಮತ್ತು ಒಗ್ಗರಣೆ ಕಾಸೋದು ಅದು ಏನೂ ಇರಂಗಿಲ್ಲ. ಹಸಿ ಎಣ್ಣೆ ತಡಿಲಾರ್ದವ್ರು ಇದ್ದಂದ್ರೆ ಒಬ್ಬೊಬ್ಬರಿಗೆ ಹಸಿ ಎಣ್ಣೆ ಆಗಂಗಿಲ್ಲ. ಅಂಥವ್ರನ್ನ ಸ್ವಲ್ಪ ಕಾಶಿ ಹಾಕೊಂಡ್ರು ನಡೀತದೆ. ಎಣ್ಣಿನ ಬಿಸಿ ಮಾಡ್ಕೊಂಡು ಹಾಕೊಂಡು ನೋಡ್ರಿ ರೆಡಿ ಆಗ್ತದೆ ಮಂಡಕ್ಕಿ. ಹಸಿ ಎಣ್ಣೆ ಹಾಕಿ ಮಂಡಕ್ಕಿ ಹಚ್ಚೋದು ಎಷ್ಟು ಈಜಿ ಅದ. ಮತ್ತೆ ತಿನ್ಲಿಕ್ಕೆ ರುಚಿ ಅಂದ್ರೆ ರುಚಿ ಇರ್ತಾವ. ಇದೇನದ ನೀವು ಒಣ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ, ಆಮೇಲೆ ಹುರಿದು ಶೇಂಗಾ ಮತ್ತೆ ಇದರಿಂದ ಬಾಳ್ಕದ ಮೆಣಸಿನ್ಕಾಯಿ ಇದ್ರ ಜೊತೆಗೆ ತಿಂದ್ರೆ ಭಾಳ ಟೇಸ್ಟ್ ಆಗ್ತಾವ. ಇವು ನಿಮ್ಗೆ ಬೇಕಂದ್ಕೊಳ್ಳಿನ ಆರಾಮ್ ಕಲ್ಸ್ಕೋಬಹುದು. ಸಾಯಂಕಾಲ ಮಕ್ಕಳಿಗಾತು ನಮಗೆ ದೊಡ್ಡವ್ರಿಗಾತು ಚಹಾ ಜೊತೆಗೆ ಈಜಿಯಾಗಿ ಇದನ್ನ ಮಾಡ್ಕೋಬಹುದು. ಇದನ್ನ ನೀವು ಒಂದು ತಪ್ಪದೆ ಟ್ರೈ ಮಾಡ್ರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.